ಆಂಧ್ರದ ಕರ್ನೂಲ್ ಹಾಗೂ ಚಿತ್ರದುರ್ಗ ಬಳಿ ಸಂಭವಿಸಿದ ಖಾಸಗಿ ಬಸ್ ಅಗ್ನಿ ದುರಂತ ಮಾಸುವ ಮುನ್ನವೇ ಮತ್ತೊಂದು ಖಾಸಗಿ ಬಸ್ ಬೆಂಕಿ ಅವಘಡಕ್ಕೆ ತುತ್ತಾಗಿ ಸುಟ್ಟು ಭಸ್ಮವಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ 40 ಜನ ಪ್ರಯಾಣಿಕರು ಸುಟ್ಟು ಕರಕಲಾಗ್ತಿದ್ರು. ಖಾಸಗಿ ಬಸ್ಗಳು ಯಾಕೆ ಈ ರೀತಿ ದುರಂತಕ್ಕೆ ಕಾರಣವಾಗ್ತಿದೆ? ಈ ಕುರಿತ ಸ್ಟೋರಿ ಎಲ್ಲಿದೆ? ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಖಾಸಗಿ ಬಸ್ ಭಸ್ಮ. 40 ಪ್ರಯಾಣಿಕರು ಪವಾಡ ಸದೃಶ್ಯದಂತೆ ಪಾರು. ನೋಡ್ತಿದ್ದೀರಲ್ಲ, ದಗದಗನೆ ಹೊತ್ತಿ ಉರಿಯುತ್ತಿರುವ ಬಸ್. ಬೆಂಕಿಯನ್ನ ನಂದಿಸಲು ಹರಸಾಹಸ ಪಡುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ. ಬಸ್ ಚಾಲಕ ಮಾಲೀಕನ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ನಡು ರಸ್ತೆಯಲ್ಲಿ ಕಣ್ಣೀರು ಹಾಕುತ್ತಿರುವ ಜನ. ಅಬ್ಬಬ್ಬಾ, ಸ್ವಲ್ಪ ಯಾಮಾರಿದ್ರೂ ಕೂಡ ಅಮಾಯಕರು ಜೀವ ಕಳೆದುಕೊಳ್ಳಬೇಕಿತ್ತು. ಇಂತಹ ಭಯಾನಕ ಬೆಂಕಿ ಅವಘಡ ಕಂಡು ಬಂದಿದ್ದು ಬೆಂಗಳೂರಿನ ನೆಲಮಂಗಲದ ಹೈವೇಯಲ್ಲಿ. ಮೆಜೆಸ್ಟಿಕ್ನ ಆನಂದರಾವ್ ಸರ್ಕಲ್ ಬಳಿ ಪ್ಯಾಸೆಂಜರ್ಗಳನ್ನ ಪಿಕಪ್ ಮಾಡಿಕೊಂಡ ಸಂಜನಾ ಟ್ರಾವೆಲ್ನ ಖಾಸಗಿ ಬಸ್ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಹೊರಟಿದೆ. ಈ ವೇಳೆ ನೆಲಮಂಗಲದ ಸಮೀಪ ಬಳಿ ಹೋಗುತ್ತಿದ್ದ ವೇಳೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬಸ್ ಹೊತ್ತಿ ಉರಿದಿದೆ. ಮುಂದೆ ಹೋಗ್ತಿದ್ದ ಬೈಕ್ ಅನ್ನ ತಪ್ಪಿಸಲು ಹೋಗಿ ಕಾರಿಗೆ ಡಿಕ್ಕಿ ಹೊಡೆದು ನಂತರ ರಸ್ತೆಯ ಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ. ಇದರ ಪರಿಣಾಮವಾಗಿ ಕರೆಂಟ್ ಕಂಬದ ವೈರ್ಗಳು ಕಟ್ಟಾಗಿ ಬಸ್ ಮೇಲೆ ಬಿದ್ದಿದೆ. ನಿದ್ರೆಯಲ್ಲಿದ್ದ ಪ್ರಯಾಣಿಕರು ಎಚ್ಚರವಾಗಿ ತಕ್ಷಣ ಗಾಬರಿಕೊಂಡು ಕಿಟಕಿ ಬಾಗಿಲುಗಳ ಮೂಲಕ ಹೊರ ಬಂದಿದ್ದಾರೆ. ಇನ್ನು ವಿದ್ಯುತ್ ವೈರ್ಗಳು ಬಸ್ ಮೇಲೆ ಬಿದ್ದಿದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತಿಕೊಂಡಿದೆ. ಇದರಿಂದ ಇಡೀ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿದ್ದ ಲಗೇಜ್ಗಳು ಹೊತ್ತಿ ಉರಿದಿದೆ. ತಕ್ಷಣ ಪೊಲೀಸರಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ. ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಅಗ್ನಿಶಾಮಕ ವಾಹನ ಕೂಡ ಬೇಗ ಬರೋದಕ್ಕೆ ಆಗಲಿಲ್ಲ. ಹೇಗೋ ಒನ್ ವೇನಲ್ಲಿ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬಸ್ನಲ್ಲಿದ್ದ ಬಹುತೇಕ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿದೆ. ಭಯದಿಂದ ಪಾರಾದ ಶಿಲ್ಪಾ ದಂಪತಿ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಒಡವೆ ಬಿಡಿಸಲು 5 ಲಕ್ಷ ಹಣವನ್ನ ಕೊಂಡೊಯ್ಯುತ್ತಿದ್ವಿ. ನಾವು ಬದುಕಿ ಉಳಿದಿರುವುದೇ ದೊಡ್ಡ ವಿಚಾರ. ಆದರೆ ನಮ್ಮ ಹಣ ಮತ್ತು ವಸ್ತುಗಳು ನಷ್ಟವಾಗಿದೆ. ನಮಗೆ ನ್ಯಾಯ ಸಿಗಬೇಕು. ನಮ್ಮ ನಷ್ಟವನ್ನ ಬಸ್ ಮಾಲೀಕರು ಭರಿಸಿಕೊಡಬೇಕು ಅಂತ ದಂಪತಿ ಆಗ್ರಹಿಸಿದ್ದಾರೆ. ಇಲ್ಲ ಗ್ರಾಮ್ ಲೆಕ್ಕದಲ್ಲಿ ಒಡವೆ ಇತ್ತು, ಸುಳ್ಳು ಹೇಳಬಾರ್ದು. ನಮ್ಮ ಬ್ಯಾಂಕ್ ಅಲ್ಲಿ ಚಿನ್ನ ಇಟ್ಟಿದೀವಿ, ಅಡ ಅದು ವಿತ್ ಪ್ರೂಫ್ ಇದೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ. ಇನ್ನು ಬಸ್ ಚಾಲಕ ಬೆಂಗಳೂರಿನಿಂದ ಕೂಡ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಬರ್ತಿದ್ದ ಅಂತ ಪ್ರಯಾಣಿಕರು ತಿಳಿಸಿದ್ದಾರೆ. ಘಟನೆ ಆಗ್ತಿದ್ದಂತೆ ಬಸ್ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಪ್ರಯಾಣಿಕರು ನಡು ರಸ್ತೆಯಲ್ಲಿ ತಮ್ಮ ವಸ್ತುಗಳನ್ನ ಕಳೆದುಕೊಂಡು ಚಳಿಯಲ್ಲಿ ನಡುಗುತ್ತಾ ಮನೆಗೂ ಹೋಗಲಾಗದೆ ಪರದಾಡುವ ಸ್ಥಿತಿ ಎದುರಾಗಿತ್ತು. ಸದ್ಯ ಘಟನೆ ಸಂಬಂಧ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಘಟನೆ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.